ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಸಿ ಕಿಚನ್ ಚಾನಲ್. ಎಲ್ಲರೂ ಹೆಂಗಿದ್ರೆ ಆರಾಮಿದ್ರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ದಿನಚರಿ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಣ. ಇವತ್ತಂತೂ ಅಡುಗೆ ಘಮ ಘಮ ಅನ್ನಕತ್ತೈತಿ. ಏನು ಮಾಡಿನ ಅಂತ ತೋರಿಸ್ತೀನಿ ಬರ್ರಿ. ಬೆಳಗ್ಗೆ ಹಣ್ಣು ಕಟ್ ಮಾಡಿಟ್ಟಿನಿ ನೋಡ್ರಿ. ಇದು ಜ್ಯೂಸ್ ಮಾಡ್ಬೇಕಂತೇಳಿ ಇಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕೀನಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಈಗ ಇದ್ರದ್ದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡೋಣ. ಮತ್ತು ಮೆಂತ್ಯ ಇದು ಸೊಗಸಿ ಪಲ್ಯ ತಂದಿಟ್ರೆ ನೋಡ್ರಿ, ಹಣ್ಣು ಹೊರದು ಬಿಟ್ಟೈತಿ. ಈಗ ಇದನ್ನು ಪಲ್ಯ ಮಾಡಬೇಕು, ಹಾಗಾಗಿ ಬೇಳೆ ಕುದಿಯಾಕಿಟ್ಟೀನಿ. ಇದನ್ನ ಪಲ್ಯ ಮಾಡ್ಕೊತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿ, ಸಬ್ಬಸ್ಗಿ ಪಲ್ಯ, ಸೂಪರ್ ಊಟ. ಪೂಜೆ ಆಗೈತ್ರಿ. ರಾಯರು ನಮ್ಮ ಮನೆಗೆ ಬಂದರು. ನಾನು ಪೂಜೆ ಮಾಡಿ ಯೋಗ ಇನ್ನೂ ಬಂದೇ ಇಲ್ಲ ನೋಡಿ. ಇನ್ನು ಮುಂದಿನ ಗುರುವಾರನೇ ನಾನು ಪೂಜೆ ಮಾಡೋದು. ಅಲ್ಲಿ ತನಕ ಪೂಜೆ ಮಾಡಲ್ಲ ನಾನು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಹೆಣ್ಮಕ್ಳ ಸಮಸ್ಯೆ ಗೊತ್ತಲ್ಲ, ಹಾಗಾಗಿ ಇನ್ನೂ ರಾಯರಿಗೆ ಪೂಜೆ ಮಾಡೋ ಅವಕಾಶ ಬಂದಿಲ್ಲ. ಇವತ್ತು ನನ್ನ ದಿನ 5 ಆಗಿರೋದ್ರಿಂದ ನಮ್ಮ ಮನೆಯವ್ರ ಕಡೆಯಿಂದ ಪೂಜೆ ಮಾಡಿಸಿನಿ. ಎಲ್ಲನೂ ಹೇಳ್ತಾಳೆ ಅಂತ ಅನ್ಕೋಬೇಡ್ರಿ, ಯಾಕಂದ್ರೆ ಪ್ರತಿಯೊಂದೂ ಸಮಸ್ಯೆಗಳು ಇರ್ತಾವಲ್ಲ. ಕೆಲವೊಬ್ಬೊಬ್ಬರು ಕಮೆಂಟ್ ಆಗ್ತಿರ್ತಾರೆ. ನಾನು ಇದರಲ್ಲಿ ತುಳಜಾ ಬ್ಲಾಗ್ ಚಾನಲಲ್ಲಿ ವೀಡಿಯೋಸ್ಗಳು ಮಾಡಿ ಹಾಕೀನಿ. ಏನೇನೋ ಹುಚ್ಚಿರ್ತಾರೆ ಕಮೆಂಟ್ ಹಾಕಿರಿ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಹೇಳಕತ್ತೀನಿ. ಹೀಗಾಗಿ ತುಂಬ ಮಡಿಯಿಂದ ಇವತ್ತು ಪೂಜೆನ ಮಾಡಕ್ಕೆ ಹಚ್ಚೀನಿ. ಹೂವದೇನು ತೊಗೊಂಬರಕ್ಕೆ ಹೋಗಿಲ್ಲ. ಅವ್ರು ದೀಪ ಹಚ್ಚಿ ನೈವೇದ್ಯ ಇಷ್ಟು ಮಾಡ್ಕೊಂಡ್ರೆ ಸಾಕಾನಂಗಾಗಿತ್ತು ನನಗೆ. ಹಾಗಾಗಿ ಅದಿಷ್ಟು ಮಾಡೋಕ್ಕೆ ಹೇಳಿದ್ದೆ, ಮಾಡ್ಯಾರು. ಇನ್ನು ಮುಂದಿನ ಗುರುವಾರನ ರಾಯರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಅದೇ ಹೇಳ್ತಾರಲ್ಲ, ಸುಮ್ಮನೆ ಅಲ್ಲ, ನಮ್ಮ ಟೈಮು ಮತ್ತು ಎಲ್ಲ ಮಾಡ್ಬೇಕಂದ್ರೆ ಅದು ಟೈಮ್ ಬರಬೇಕು. ಕೈಯಲ್ಲೇ ತುಪ್ಪ ಹಿಡ್ಕೊಂಡು ಊರ್ತಿದ್ದು, ಬೆಣ್ಣೆ ಹಿಡ್ಕೊಂಡು ಊರು ತುಂಬ ತುಪ್ಪಕ್ಕೆ ತಿರುಗಾಡಿದ್ರೆ ಅಂದಂಗೆ ಮನೇಲೇ ದೇವರಿದ್ರು ನನಗೆ ರಾಯರು ಬಂದರೂ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಟೈಮ್ ಬರಬೇಕಷ್ಟೇ. ನೋಡಿರಿ, 2 ಗ್ಲಾಸ್ ಜ್ಯೂಸ್ ರೆಡಿ ಆಯಿತು. ಮುಂಜಾನೆ ಜ್ಯೂಸ್ ಕುಡಿಯೋದು. 9:30 ಆಗೈತೆ ಟೈಮ್. ನಾಷ್ಟನೂ ಮಾಡಿಲ್ಲ, ಇನ್ನು ಕುಡಿದು ಬಿಡೋಣ ಅಂತ. ತಂಪು, ಹಾಗಾಗಿ ದೇಹ ಭಾಳ ಕಾವನವರು. ಮತ್ತು ಬ್ಯಾಸ್ಗಿದಿಂದಾಗ ತಂಪಾಕೈತ್ರಿ, ಕುಡಿತಾ ಇರಬೇಕು. ಇನ್ನು ಬ್ಯಾಸ್ಗೆ ಬತ್ತು, ಇನ್ನು ಏನು ತಂಪು ಕುಡಿಲಿ, ದೇಹ ಹೆಂಗೆ ತಂಪು ಇಟ್ಕೊಳ್ಳಿ ಅನ್ನೋದು ಚಿಂತೆ ಆಗ್ಬಿಟ್ಟಿರ್ತೈತಿ ನೋಡ್ರಿ. ಆದಷ್ಟು ತಂಪಿರೋದನ್ನ ಕುಡಿತಾ ಬರಬೇಕು. ನೋಡ್ರಿ, ಕಥ ಕುದಿಯೋ ಟೊಮೊಟೊ ಬಾತು. ಭಾಳ ದಿನ ಆಗಿತ್ತು ಟೊಮೊಟೊ ಬಾತ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಟೊಮೊಟೊ ಬಾತ್ ಮಾಡತ್ತೀನಿ. ತುಂಬ ಸಿಂಪಲಾಗಿ ಮಾಡಿರುವಂಥದ್ದು. ಟೇಸ್ಟ್ ಹೆಂಗಿರ್ತೈತೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಹೆಸರು ಕಾಳು ಕುದಿಸಿಟ್ಟೀನಿ. ಇಲ್ಲಿ ಗೋಧಿ ಹಿಟ್ಟು ನಾದಿಟ್ಟೀನಿ ಚಪಾತಿ ಮಾಡೋಕ್ಕೆ. ಇದು ಏನು ನೋಡ್ರಿ, ಹಾಗಲಕಾಯಿ ಏನು ಮಸ್ತಾಗ್ಯಾವ ಅಂತೀರಿ. ಮೊನ್ನೆ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿದ್ದೆ. ಇದು ಎಣ್ಣೆಯಾಗ ಕರೆದಿದ್ದೆ. ಹಪ್ಪಳ ಹೆಂಗೆ ಕರಿತೀವಲ್ಲ ಹಂಗೆ ಕರೆದಿದ್ದೆ. ಎಷ್ಟು ದೊಡ್ಡ ಹೋಗ್ಯಾವ ನೋಡ್ರಿ ಕರೆದು. ಹಿಂದಿನ ವಿಡಿಯೋದಾಗೂ ತೋರಿಸಿದ್ದೆ ನಿಮ್ಗೆ, ಆದ್ರೆ ಅದಕ್ಕಿಂತ ಇದು ಭಾರಿ ಬೆಸ್ಟ್ ಆಗ್ಯಾವ. ಸ್ವಲ್ಪ ಎಣ್ಣೆ ಕರೆದಿದ್ದೆ ಆ ವಿಡಿಯೋದಾಗ. ಈ ಸಾರಿ ಎಣ್ಣೆಗೆ ಪೂರ್ತಿ ಕರೆದ್ಬಿಟ್ಟು ನೋಡ್ರಿಗ. ನೋಡ್ರಿ ಸೌಂಡ್ ಹೆಂಗೈತಿ, ಹೆಂಗೆ ಪುಡಿ ಆತಾಗ. ಇವು ಎಷ್ಟು ಆಗಲಾಗ್ಯಾವ ನೋಡ್ರಿ ನೀವೇ. ಈಗ ಹಂಗೆ ಇವು ಒಣಗಿದಾಗ ಹೆಂಗಿರ್ತಾವೆ ನೋಡ್ರಿ. ಇಲ್ಲಿ ಹಿಂಗಿದ್ದು ರೀ ಮೊದಲು. ಈ ಸದ್ಯ ಕರ್ಯಾಕಿನ ಮೊದಲು ಹಿಂಗಿರ್ತಾವೆ. ಕರೆದ ಮೇಲೆ ಅಷ್ಟು ದೊಡ್ಡ ಹೋಗ್ಯಾವ ನೋಡ್ರಿ. ಇದನ್ನೂ ಒಂಥರ ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡಿ ಇಟ್ಕೊತಿರಲ್ಲ, ಆ ಥರ ನೋಡ್ರಿ. ಏನಿಲ್ಲ, ಸುಮ್ಮನೆ ಆಲೂಗಡ್ಡೆ ಚಿಪ್ಸ್ ಮಾಡೋಕೆ ಅದು ಮಾಡು ಇದು ಮಾಡೋದ್ರ ಇರ್ತೈತಿ. ಇದೇನಿಲ್ಲ, ಸುಮ್ಮನೆ ಕೊಯ್ಯೋದು, ಬಿಸಿಲಿಗೆ ಇಟ್ಬಿಡೋದು, ಒಣಗೋತ ತಾನೆ. ಇನ್ನಂತೂ ಬಿಸಿಲು ಜೋರು ಆಗ್ತೈತಿ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಇದ್ರದ್ದೊಂದು ನಿಮ್ಗೆ ಹೇಳಬೇಕು ಅನ್ನಿಸ್ತು. ಯಾಕಂತಂದ್ರೆ ಈಗ ಹಾಗಲಕಾಯಿ ಅಂದ್ರೆ ಭಾಳ ಜನಕ್ಕೆ ಇಷ್ಟ ಆಗೋದಿಲ್ಲ, ಹೌದಿಲ್ಲ? ಹಾಗಾಗಿ ಹಾಗಲಕಾಯಿ ಇಷ್ಟ ಇಲ್ಲ ಅನ್ನೋರಿಗೆ ಮತ್ತು ಹಾಗಲಕಾಯಿ ತಿಂದರೆ ಎಷ್ಟು ಉಪಯೋಗ ಆಗೋದಂತ ನಿಮ್ಗೆ ಗೊತ್ತೈತಿ. ಹಾಗಲಕಾಯಿ ತಿಂದರೆ ಎಷ್ಟು ಉಪಯೋಗ ಆಗೋದಂತ ಹೇಳ್ಬಿಟ್ಟು ಅವರು ತಿನ್ನಲ್ಲ. ಅಂಥವ್ರಿಗೆ ಅಥವಾ ಮನ್ಯಾಗ ಈಗ BP ಶುಗರ್ ಅದು ಎಲ್ಲ ಇರ್ತೈತಲ್ರಿ, ಅಂಥವ್ರಿಗೆಲ್ಲ ಹಾಗಲಕಾಯಿ ಜ್ಯೂಸ್ ಕುಡಿಯೋದು ಹಂಗೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಊಟದಾಗೂ ಸ್ವಲ್ಪ ತಿಂದರೆ ಇನ್ನೂ ಒಳ್ಳೇದಲ್ಲ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗ್ತದೆ ಮತ್ತು ನಿಮಗೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ನಿಮ್ಗೆ ತೋರ್ಸಕತ್ತೀನಿ ಮತ್ತು ಹೇಳಕತ್ತೀನಿ. ಯಾಕಂತಂದ್ರೆ ನೋಡಿರಿ, ಇದು ಸ್ವಲ್ಪ ಕೈ ಬರಲ್ಲ, ಸ್ವಲ್ಪ ಕಡಿಮೆ ಆಗಿರ್ತೈತಿ, ಚೂರು ಇರ್ತೈತಿ, ಕೈ ಭಾಳ ಇರೋಂಗಿಲ್ಲ. ತಿನ್ನಕ್ಕೆ ಊಟದ ಜೊತೆಗಂತೂ ಭಾರಿ ಮಸ್ತ್ ಇರ್ತೈತಿ. ಇದ್ರಂಥ ಊಟದ ಸೈಡಿಗೆ ಯಾವುದು ಬೇಡ ಅನ್ಸ್ಬಿಡ್ತೈತಿ ನಿಮಗೆ. ತಿಂತಾ ಇದ್ರೆ ಅಷ್ಟು ಮಸ್ತ್ ರುಚಿ ಇರ್ತೈತಿ. ಏನಿಲ್ಲ, ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ತೆಗೆದು, ಎಣ್ಣೆಗೆ ನಾನು ಕರ್ದೀನಿ, ನೀವು ಕರೆಯೋದೇನು ಬೇಡ, ಸುಮ್ಮನೆ ಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಹುರ್ಕೊಂಡ್ರೆ ಸಾಕು. ಅದು ಚೆಂದಾಗಿ ಅರಳು ಬಿಡ್ತದೆ ಹಿಂಗೆ. ಅದಕ್ಕೇನದ ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ತಿನ್ಬೋದು. ಇಲ್ಲ ಉಪ್ಪು ಅಂದ್ರೆ ಅದೇ BP ಶುಗರ್ ಅನ್ನೋರಿಗೆ ಉಪ್ಪು ಬೇಡಲ್ಲ, ಅಂಥವ್ರಿಗೆ ಹಾಗೆ ಕೂಡ ಇದು ತಿನ್ಬೋದು ಬರೇ ಬೈಲೆ ಹಪ್ಪಳದ ಥರ. ಅಷ್ಟು ಮಸ್ತ್ ಇರ್ತೈತೆ ನೋಡ್ರಿ. ಇದು ಭಾಳ ಅನುಕೂಲ. ನಿಮ್ಮ ಮನ್ಯಾಗ ಹಾಗಲಕಾಯಿ ಭಾಳ ಇಷ್ಟಪಡೋರು ಇದ್ರಂದ್ರೆ ಈಗ ಬ್ಯಾಸಿಗೆ ಐತಿ, ಹಪ್ಪಳದ ಥರ ಇದನ್ನು ರೆಡಿ ಮಾಡಿ ಇಟ್ಕೊಂಬಿಡ್ರಿ. ಏನಿಲ್ಲ, ಹಾಗಲಕಾಯಿ ತಂದು ಕೊಯ್ದು ಕಿಸಿನ ಬಿಸಿಲಿಗೆ ಒಣಗಿಸಿ ಇಟ್ಕೊಂಬಿಡ್ರಿ, ಒಂದು ಡಬ್ಬ ಹಾಕಿ. ಈ ರೀತಿ ಬೇಕಾದಾಗ ಫ್ರೈ ಮಾಡಿಕೊಂಡು ತಿನ್ನಿರಿ, ಸಖತ್ತಾಗಿರ್ತೈತೆ ನೋಡಿರಿ. ಇದು ಒಂದು ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳೀನಿ. ನೋಡಿರಿ, ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ರಿ.
ನೋಡಿರಿ ಇಷ್ಟು ರೊಟ್ಟಿ ಮಾಡಿ ಆಯಿತು. ಒಂದಿನ ಮಾಡಿದ್ರೆ 2 ದಿನ ಉಣಪ್ಲೆ ಆಗಿಬಿಡ್ತೈತಿ. ಏನು ಮಾಡೋದು, ಕೈನೇ ಸಾಣದಿಲ್ಲ, ದೊಡ್ಡದೈತೆ. ಒಮ್ಮೆ ಮಾಡಿದ್ರೆ ಮಕ್ಕಳು ಅಷ್ಟೇ ಮಾಡಿಬಿಡ್ತೀನಿ. ನೋಡಿರಿ ಸೊಗಸಿ ಪಲ್ಯ ರೆಡಿ ಆಯಿತು, ರೊಟ್ಟಿ ರೆಡಿ ಆಯಿತು. ಊಟ ಮಾಡೋದು ಈಗ. ಊಟ ರೆಡಿ, ಬರ್ರಿ ಊಟ ಮಾಡೋನು. ಶೇಂಗಾದ ಹಿಂಡ್ಯಾಗ ಎಣ್ಣೆ ಹಾಕೀನಿ, ಪಕ್ಕದ ಊರಿಗೆ ಹರಿದು ಹೊಂಟೈತೆ ಅದು. ಇದಿಷ್ಟು ನೋಡಿರಿ ನಮ್ಮ ಊಟ. ನೋಡಿರಿ ನನ್ನ ಊಟ ಹೆಂಗೈತೆ. ರಾತ್ರಿ ಊಟ ಮುಂಜಾನೆ ಮಾಡಿರೋ ರೊಟ್ಟಿ, ಬಾಳೆಹಣ್ಣು, ಸಕ್ರೆ. ಭಾರಿ ಮಸ್ತ್ ಇರ್ತದೆ. ಸಣ್ಣವ್ರಿದ್ದಾಗ ಭಾಳ ತಿಂತಿದ್ವಿ ಇದು. ಅದೇನೋ ಗೊತ್ತಿಲ್ಲ, ಒಂಥರ ಟೇಸ್ಟ್ ನಮಗಿದು. ನೀವು ಯಾರೆಲ್ಲ ಈ ಥರ ವಿಚಿತ್ರವಾಗಿ ಊಟ ಮಾಡ್ತೀರಿ? ಎಲ್ಲರೂ ಬಿಸಿ ಚಪಾತಿ, ಬಾಳಿಕಾಯಿ, ಹಾಲು ಊಟ ಮಾಡಿದ್ರೆ, ನಾನು ತಂಗಳು ರೊಟ್ಟಿ ಸಂಗಟ ಬಾಳಿಕಾಯಿ ಮತ್ತು ಸಕ್ಕರೆ ಹಚ್ಕೊಂಡು ತಿಂತೀನಿ. ನನಗರಿ ಇಷ್ಟ ಆಗ್ತೈತೆ, ಭಾಳ ರುಚಿ ಇರ್ತದೆ. ಹಾಗಾಗಿಬಿಟ್ಟು ಊಟ ಮಾಡ್ತೀನಿ. ನೋಡಿರಿ ಇವತ್ತು ಮತ್ತು ಬಾಳೆಹಣ್ಣು ಫ್ರೀಯಾಗಿ ಬಂದೈತಿ. ನೋಡಿರಿ ಬಾಳೆಹಣ್ಣು ನೋಡಿರಿ ಎಷ್ಟು ಚಂದ ಅದ. ಈಗ ಹೇಳ್ತೀನಿಲ್ಲ, ಇಷ್ಟು ಅದೃಷ್ಟವಂತೇಳಿ ನಾನು. ಸಿಕ್ಕಾಪಟ್ಟೆ. ಬರ್ರಿ ಎಲ್ಲರೂ ಊಟ ಮಾಡೋಣಂತ.